ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತ ಮತ್ತು ಜಪಾನ್ ರಕ್ಷಣಾ ಸಂಬಂಧ, ಆಧುನೀಕರಣ ಮತ್ತು ಪ್ರಾದೇಶಿಕ ಸ್ಥಿರತೆಯ ಚಾಲಕ ಶಕ್ತಿ. ನಮಸ್ಕಾರ ಸ್ನೇಹಿತರೆ ಹಾಗೂ ದೇಶ ಪ್ರೇಮಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಜಗತ್ತಿನಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಹಯೋಗ ಎಷ್ಟು ಮಹತ್ವ ಪಡೆದಿದೆ ಮತ್ತು ಈ ಸಂಬಂಧದಿಂದ ನಮ್ಮ ದೇಶದ ಭದ್ರತೆ ಹಾಗೂ ಆಧುನೀಕರಣಕ್ಕೆ ಹೇಗೆ ಲಾಭವಾಗುತ್ತಿದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ತಂತ್ರಜ್ಞಾನ ಮತ್ತು ಸಹಯೋಗದ ಹೊಸ ಮೈಲಿಗಲ್ಲು. ಭಾರತ ಮತ್ತು ಜಪಾನ್ನ ರಕ್ಷಣಾ ಸಂಬಂಧಗಳು ಹೊಸ ಎತ್ತರಕ್ಕೆ ಏರಿವೆ. ಒಂದು ವರದಿಯ ಪ್ರಕಾರ ಈ ಪಾಲುದಾರಿಕೆಯು ಭಾರತದ ರಕ್ಷಣಾ ಆಧುನೀಕರಣ ಮತ್ತು ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಹಯೋಗವು ಮುಖ್ಯವಾಗಿ ಈ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿದೆ: ಸ್ಟೆಲ್ತ್ ವ್ಯವಸ್ಥೆಗಳು, ನೌಕಾಪಡೆಯ ವೇದಿಕೆಗಳು, ಮಾನವರಹಿತ ವಾಹನಗಳು, ಸೈಬರ್ ರಕ್ಷಣೆ ಮತ್ತು ಮುಂದಿನ ದಿನಗಳಲ್ಲಿ ಬಹುಶಃ ಫೈಟರ್ ಜೆಟ್ಗಳು ಹಾಗೂ ಜಲಾಂತರ್ಗಾಮಿ ನೌಕೆಗಳ ಮೇಲೂ ಸಹಯೋಗ ವಿಸ್ತರಿಸುವ ಸಾಧ್ಯತೆ ಇದೆ. ಈ ಸಹಭಾಗಿತ್ವವು ಭಾರತಕ್ಕೆ ಕೇವಲ ಪ್ರಮುಖ ತಂತ್ರಜ್ಞಾನಗಳನ್ನು ಒದಗಿಸುವುದಷ್ಟೇ ಅಲ್ಲ, ಅದು ಸ್ವದೇಶಿ ಉತ್ಪಾದನೆ, ಕಾರ್ಯಾಚರಣೆಯ ಸಮನ್ವಯತೆ ಮತ್ತು ಸವಾಲಿನ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾದೇಶಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಎಂದು ವರದಿ ಹೇಳಿದೆ. ವರದಿಗಳ ಪ್ರಕಾರ ಭಾರತ ಜಪಾನ್ ರಕ್ಷಣಾ ಸಹಕಾರವು ಇಂಡೋ ಪೆಸಿಫಿಕ್ನಲ್ಲಿ ಪ್ರಾದೇಶಿಕ ಭದ್ರತೆಯ ಒಂದು ಪ್ರಮುಖ ಸ್ತಂಭವಾಗಿ ಮುಂದುವರೆದಿದೆ. ಇದಕ್ಕೆ ಎರಡೂ ದೇಶಗಳ ಹಂಚಿಕೆಯ ಕಾರ್ಯತಂತ್ರದ ಹಿತಾಸಕ್ತಿಗಳು, ಪೂರಕ ಸಾಮರ್ಥ್ಯಗಳು ಮತ್ತು ರಕ್ಷಣಾ ಉಪಕರಣ ಹಾಗೂ ತಂತ್ರಜ್ಞಾನ ಸಹಯೋಗದ ಮೇಲೆ ಹೆಚ್ಚುತ್ತಿರುವ ಗಮನವೇ ಮುಖ್ಯ ಕಾರಣವಾಗಿದೆ. ಭಾರತಕ್ಕೆ ಜಪಾನ್ನ ಸಹಭಾಗಿತ್ವ ಏಕೆ ಮುಖ್ಯ? ನಿರ್ದಿಷ್ಟ ರಕ್ಷಣಾ ಉಪಕರಣಗಳು ಮತ್ತು ಸಾಮಗ್ರಿಗಳಿಗಾಗಿ ಜಪಾನ್ನೊಂದಿಗೆ ಪಾಲುದಾರಿಕೆ ಹೊಂದಿರುವುದು ಭಾರತಕ್ಕೆ ಬಹಳ ಮುಖ್ಯವಾಗಿದೆ. ಇದು ನಮ್ಮ ಸಶಸ್ತ್ರ ಪಡೆಗಳನ್ನು ಆಧುನೀಕರಣಗೊಳಿಸಲು, ಸ್ವದೇಶಿ ರಕ್ಷಣಾ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ನಮ್ಮ ಭದ್ರತಾ ಅಗತ್ಯಗಳಿಗಾಗಿ ಅನುಗುಣವಾಗಿ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಹೆಚ್ಚಿಸಲು ನಿರ್ಣಾಯಕವಾಗಿದೆ. ಜಪಾನ್ ಮತ್ತು ಭಾರತದ ಸಹಕಾರಕ್ಕೆ ವೇಗ ನೀಡಿದ ಪ್ರಾದೇಶಿಕತೆಯ ಸವಾಲುಗಳು. ಇಂಡೋ ಪೆಸಿಫಿಕ್ನ ಇಂದಿನ ಭೌಗೋಳಿಕ ರಾಜಕೀಯ ವಾತಾವರಣವು ಈ ಸಹಯೋಗಕ್ಕೆ ಹೆಚ್ಚು ವೇಗ ನೀಡಿದೆ. ಚೀನಾದ ನಿರಂತರ ಆಕ್ರಮಣಕಾರಿ ಕ್ರಮಗಳು, ಅದರ ಪ್ರಾದೇಶಿಕ ವಿವಾದಗಳು, ನೌಕಾಪಡೆಯ ವಿಸ್ತರಣೆ ಮತ್ತು ಉದಯೋನ್ಮುಖ ಹೈಬ್ರಿಡ್ ಬೆದರಿಕೆಗಳು ಭಾರತ ಜಪಾನ್ ರಕ್ಷಣಾ ಸಹಯೋಗವನ್ನು ಮತ್ತಷ್ಟು ಗಟ್ಟಿಗೊಳಿಸಿವೆ. ಆಗಸ್ಟ್ 2025ರ ಭದ್ರತಾ ಸಹಕಾರದ ಜಂಟಿ ಘೋಷಣೆಯು ಈ ಅಂಶಗಳನ್ನು ಒತ್ತಿ ಹೇಳಿದೆ. ಇದು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಂಟಿ ಮಿಲಿಟರಿ ವ್ಯಾಯಾಮಗಳು ಮತ್ತು ಪರಮಾಣು ಜೈವಿಕ ವಿಕಿರಣ ರಕ್ಷಣೆ, ಸೈಬರ್ ಯುದ್ಧ ಮತ್ತು ಸಾಗರ ಭದ್ರತೆಯಲ್ಲಿ ಪಾಲುದಾರಿಕೆಯನ್ನು ವೃದ್ಧಿಸುವ ಮಹತ್ವವನ್ನು ಒತ್ತಿ ಹೇಳಿತು. ಪ್ರಾದೇಶಿಕ ಭದ್ರತೆಗೆ ಬಲ. ಜಪಾನ್ನ ತಾಂತ್ರಿಕ ಪರಿಷ್ಕರಣೆ ಮತ್ತು ರಕ್ಷಣಾ ರಫ್ತಿನ ಬಗ್ಗೆ ಅದು ಹೊಂದಿರುವ ತೆರೆದ ಮನೋಭಾವ ಭಾರತಕ್ಕೆ ತನ್ನ ಮಿಲಿಟರಿ ಸಾಮರ್ಥ್ಯಗಳನ್ನು ಉನ್ನತೀಕರಿಸಲು ಒಂದು ನಿರ್ಣಾಯಕ ಅವಕಾಶವಾಗಿದೆ. ಇನ್ನು ಜಪಾನ್ಗೆ ಭಾರತದೊಂದಿಗಿನ ಪಾಲುದಾರಿಕೆಯಿಂದ ಏನಾದರೂ ಲಾಭ ಇದೆಯೇ? ಖಂಡಿತ ಇದೆ. ಭಾರತದಂತಹ ಬಲವಾದ ನೌಕಾಪಡೆಯ ಸಾಗರ ಉಪಸ್ಥಿತಿ ಮತ್ತು ವಿಸ್ತರಿಸುತ್ತಿರುವ ರಕ್ಷಣಾ ಮಾರುಕಟ್ಟೆಯನ್ನು ಹೊಂದಿರುವ ವಿಶ್ವಾಸಾರ್ಹ ಪ್ರಾದೇಶಿಕ ಮಿತ್ರನನ್ನು ಗಳಿಸುವ ಮೂಲಕ ಜಪಾನ್ ಕಾರ್ಯತಂತ್ರವಾಗಿ ಬಲವನ್ನು ಪಡೆಯುತ್ತದೆ. ಇದು ಅದರ ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕ ಗುರಿಗಳನ್ನು ಬೆಂಬಲಿಸುತ್ತದೆ. ಒಟ್ಟಾರೆಯಾಗಿ ಈ ಪಾಲುದಾರಿಕೆಯು ಭಯೋತ್ಪಾದನೆ, ಕಡಲ್ಗಳ್ಳತನ ಮತ್ತು ಹೈಬ್ರಿಡ್ ಬೆದರಿಕೆಗಳ ವಿರುದ್ಧದ ಜಂಟಿ ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಬಲಪಡಿಸುವ ಮೂಲಕ ಪ್ರಾದೇಶಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದಗಳು ಮತ್ತು ಗುಪ್ತಚರ ಮಾಹಿತಿಯ ಹಂಚಿಕೆಯ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸಿದ್ಧತೆಯನ್ನು ಸುಧಾರಿಸುತ್ತದೆ. ಇದು ಸುರಕ್ಷಿತ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ಗೆ ನೇರವಾಗಿ ಕೊಡುಗೆ ನೀಡುತ್ತದೆ. ಭವಿಷ್ಯದ ದೃಷ್ಟಿ. ಜಪಾನಿನ ಬದಲಾಗುತ್ತಿರುವ ರಕ್ಷಣಾ ರಫ್ತು ನೀತಿ ಮತ್ತು ಭಾರತದ ವಿಸ್ತರಿಸುತ್ತಿರುವ ರಕ್ಷಣಾ ಕೈಗಾರಿಕೆಯ ನೆಲೆಯನ್ನು ಗಮನಿಸಿದರೆ ಭವಿಷ್ಯದಲ್ಲಿ ಬಹಳಷ್ಟು ಉತ್ತಮ ಸಾಧ್ಯತೆಗಳಿವೆ. ಈ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಸುಧಾರಿತ ಫೈಟರ್ ಜೆಟ್ಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ಮುಂದಿನ ಪೀಳಿಗೆಯ ಯುದ್ಧ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಅವಕಾಶವಿದೆ.
ಇದು ಭಾರತ ಮತ್ತು ಜಪಾನ್ನ ಕಾರ್ಯತಂತ್ರದ ಪಾಲುದಾರಿಕೆಗೆ ಮತ್ತಷ್ಟು ಹೊಸ ವ್ಯಾಖ್ಯಾನ ನೀಡಬಹುದು ಎಂದು ವರದಿ ಹೇಳುತ್ತದೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇತ್ತೀಚೆಗೆ ಮಾಹೆ ಎಂಬ ಯುದ್ಧನೌಕೆಯನ್ನು ಭಾರತೀಯ ನೌಕಾಪಡೆಗೆ ಯಶಸ್ವಿಯಾಗಿ ಹಸ್ತಾಂತರಿಸಿದೆ. ಈ ಮಾಹೆ ಜಲಾಂತರ್ಗಾಮಿ ವಿರೋಧಿ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ 8 ನೌಕೆಗಳ ನಿರ್ಮಾಣ ಸರಣಿಯಲ್ಲಿ ಮೊದಲನೆಯದಾಗಿದೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASW/SWC ಮಾಹೆಯ ವಿಶೇಷತೆಗಳೇನು? ಗುರುವಾರ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನ ಈ 8 ನೌಕೆಗಳ ASW/SWCಗಳ ಸರಣಿಯಲ್ಲಿ ಮೊದಲನೆಯದಾದ ಮಾಹೆ ಯುದ್ಧನೌಕೆಯನ್ನು ಭಾರತೀಯ ನೌಕಾಪಡೆಗೆ ವಿತರಿಸಿದೆ. ಮಾಹೆ ಯುದ್ಧನೌಕೆಯು ಸುಮಾರು 78 ಮೀಟರ್ಗಳಷ್ಟು ಉದ್ದವಿದೆ. ಈ ನೌಕೆಯು ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಸಂಯೋಜನೆಯಿಂದ ಚಲಿಸುವ ಅತ್ಯಂತ ದೊಡ್ಡ ಭಾರತೀಯ ನೌಕಾಪಡೆಯ ಯುದ್ಧನೌಕೆಯಾಗಿದೆ. ಈ ತಂತ್ರಜ್ಞಾನ ನೌಕೆಗೆ ಉತ್ತಮ ಚಲನೆಯ ವೇಗ ನೀಡುತ್ತದೆ. ಇದನ್ನು ಮುಖ್ಯವಾಗಿ ನೀರೊಳಗಿನ ಕಣ್ಗಾವಲು, ಅಂಡರ್ ವಾಟರ್ ಸರ್ವಿಲೆನ್ಸ್, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು, ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಮತ್ತು ಕಡಿಮೆ ತೀವ್ರತೆಯ ಕಡಲ ಕಾರ್ಯಾಚರಣೆಗಳಿಗಾಗಿ ಲೋ ಇಂಟೆನ್ಸಿಟಿ ಮ್ಯಾರಿಟೈಮ್ ಆಪರೇಷನ್ಸ್ LIMO ಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಮಾಹೆ ಯುದ್ಧನೌಕೆ ಕರಾವಳಿ ನೀರಿನಲ್ಲಿ ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಇದು ಸುಧಾರಿತ ಸುರಂಗಗಳ ಅಳವಡಿಕೆ ಮೈನ್ ಲೈಯಿಂಗ್ ಕೆಪಬಿಲಿಟೀಸ್ ಸಾಮರ್ಥ್ಯವನ್ನು ಸಹ ಹೊಂದಿದೆ. ನೌಕಾಪಡೆಗೆ ಇದರ ಮಹತ್ವವೇನು? ಈ ಯುದ್ಧನೌಕೆಗಳ ಸೇರ್ಪಡೆಯು ಭಾರತೀಯ ನೌಕಾಪಡೆಯ ಆಳವಿಲ್ಲದ ನೀರಿನ ಪ್ರದೇಶದಲ್ಲಿನ ಶತ್ರುಗಳ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಕೊಚ್ಚಿನ್ ಶಿಪ್ಯಾರ್ಡ್ನ ಅಧಿಕೃತ ವಕ್ತಾರರು ತಿಳಿಸಿದ್ದಾರೆ. ಇದು ನೌಕಾಪಡೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದರ ವಿನ್ಯಾಸ ಮತ್ತು ಹಸ್ತಾಂತರ ಪ್ರಕ್ರಿಯೆ ಮಾಹೆ ಯುದ್ಧನೌಕೆಯನ್ನು ಡೆಟ್ ನಾರ್ಸ್ಕೆ ವೆರಿಟಾಸ್ನ ವರ್ಗೀಕರಣ ನಿಯಮಗಳ ಪ್ರಕಾರ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿದೆ. ಈ ನೌಕೆಯ ಸ್ವೀಕಾರ ಪತ್ರಕ್ಕೆ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನ ನಿರ್ದೇಶಕರು ಡಾಕ್ಟರ್ S ಹರಿಕೃಷ್ಣನ್ ಮತ್ತು ಮಾಹೆ ಯುದ್ಧನೌಕೆಯ ನಿಯೋಜಿತ ಕಮಾಂಡಿಂಗ್ ಆಫೀಸರ್ ಕಮಾಂಡರ್ ಅಮಿತ್ ಚಂದ್ರ ಚೌಬೆ ಅವರು ಸಹಿ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ನೌಕಾದಳದ ಮುಖ್ಯ ತಾಂತ್ರಿಕ ಅಧಿಕಾರಿ ರೇರ್ ಅಡ್ಮಿರಲ್ ಅದಿ ಶ್ರೀನಿವಾಸನ್, ಯುದ್ಧನೌಕೆ ಉತ್ಪಾದನಾ ಅಧೀಕ್ಷಕರು ಕಮಾಂಡರ್ ಅನೂಪ್ ಮೆನನ್ ಮತ್ತು ಭಾರತೀಯ ನೌಕಾಪಡೆ ಹಾಗೂ CSLನ ಇತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತಕ್ಕೆ ಮತ್ತೊಂದು ಮೈಲಿಗಲ್ಲು. ವಕ್ತಾರರು ಈ ಸಂದರ್ಭದಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಮಾಹೆ ಯುದ್ಧನೌಕೆಯ ಹಸ್ತಾಂತರವು ಭಾರತೀಯ ನೌಕಾಪಡೆಯ ಸ್ವದೇಶಿ ಹಡಗು ನಿರ್ಮಾಣದ ಅನ್ವೇಷಣೆಯಲ್ಲಿ ಒಂದು ಮೈಲಿಗಲ್ಲಾಗಿದೆ. 90%ಕ್ಕಿಂತ ಹೆಚ್ಚು ಸ್ವದೇಶಿ ಅಂಶವನ್ನು ಹೊಂದಿರುವುದರಿಂದ ಇದು ಸರ್ಕಾರದ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಎತ್ತಿ ಹಿಡಿಯುತ್ತದೆ ಎಂದು ತಿಳಿಸಿದ್ದಾರೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.